कमर्शियल गॅस टंचाई गंभीर बनला असून शहरातील हॉटेल व्यवसाय मोठ्या संकटात सापडले आहेत। मागील काही दिवसांपासून गॅस पुरवठ्यात अडथळे निर्माण झाल्याने अनेक हॉटेल मालकांना सिलेंडरसाठी भटकंती करावी लागत आहे। गॅस उपलब्ध नसल्याने हॉटेल व्यावसायिकांनी तात्पुरता उपाय म्हणून पुन्हा पारंपरिक लाकडी चुलीचा आधार घेतला आहे। बेळगाव शहरातील अनेक हॉटेलमध्ये सध्या लाकूड वापरून स्वयंपाक केला जात आहे। विशेषतः आर वर्तुळ परिसरात सूर्यप्रकाश हॉटेलमध्ये लाकडी चुलीवर स्वयंपाकाचे दृश्य दिसून आले। मात्र लाकडी चुलीवर सर्व पदार्थ बनवणे सोपे नसल्याची खंत हॉटेल मालकांनी व्यक्त केली आहे। बेळगावची खासियत असलेले वडे आणि पड्डे यासारखे पदार्थ योग्य पद्धतीने तयार करता येत नसल्याने अनेक हॉटेल्सनी हे पदार्थ तात्पुरता बंद केले आहेत। यामुळे ग्राहकांमध्ये नाराजीचे वातावरण असून लोकप्रिय खाद्यपदार्थ उपलब्ध नसल्याने त्यांना निराशा सहन करावी लागत आहे। 20 ದಿವಸ ಆತ್ರಿ ಗ್ಯಾಸ್ ಬರಾನಿಲ್ರಿ। ಆದ್ರ ನಾವು ಆದಷ್ಟು ಒಲಿ ಮೇಲೆ ಮಾಡಾತವ್ರಿ। ಸಾಯಂಕಾಲ ಬಜ್ಜಿ ಬಡಂಗ ಗಿರ್ಮಿಟ ಎಲ್ಲ ಬಂದ್ ಮಾಡಿದೇವ್ರಿ। ಕಸ್ಟಮರ್ ಬಂದ್ ಹೊಳ್ ಹೊಂಟಾರ್ರಿ। ಆದ್ರೆ ಎಷ್ಟ್ ಆಗ್ತೈತೆ ಅಷ್ಟ್ ನಾವು ಒಪ್ಪತ್ತರೆ ಅವ್ರು ಕೊಡಾಕತ್ತೇವ್ರಿ। ಆದ್ರೂ ಹೊಗಿ ಹಿಡಿಯಾತೈತ್ರಿ, ಜನ ಕುಂಡಾಕ್ತಾರಿಲ್ಲ। ಗ್ಯಾಸ್ ಅಂತ ಒಟ್ಟ ಕೊಡಾನಿಲ್ರಿ। ನಾ ಫೋನ್ ಹಚ್ಚಿದ್ರಿ ಬಿ ಸ್ವಿಚ್ ಆಫ್ ಹೇಳತೈತ್ರಿ। ಅವ್ರು ಬರಾನಿಲ್ಲತ್ತವಿ ನಮಗ್ ಹೇಳತ್ತಾರ। 20 ದಿವಸ ಆತ್ರಿ ನಾವು ಒಲಿ ಮೇಲೆ ಮಾಡಾತೇವ್ರಿ। ರೇಟ್ ಇಲ್ರಿ, 5 ರೂಪಾಯಿ ಅದ ಒಲಿ ಮೇಲೆ ನಾನು ಹೆಚ್ಚಿಗೆ ಮಾಡಿದೇವ್ರಿ। ಅದು ಕಟ್ಗಿ ನೆಟ್ಗೆ ಸಿಗಂಗಿಲ್ರಿ। ಕಟ್ಗಿ ಕೊಂಡ್ ತರತಾರ್ರಿ, ಎಲ್ಲಿ ಸಿಕ್ಕಲ್ ಒಟ್ಟು ಹೋಗಿ ತರತಾರ। 1000 ರೂಪಾಯಿ ಕ್ವಿಂಟಲ್ ರೀ ಅದ್ ಕಟ್ಗಿ ತರ್ತಾರ। ಈ ದಿವಸ ಇಲ್ಲಂದ್ರ ಕಟ್ಗಿಗೆ ಸಮಸ್ಯೆ ಆಗತೈತ್ರಿ। ಎಷ್ಟು ದಿವಸ ಕೊಟ್ಟಾರ ಅವ್ರು ಕೊಡೋದಿಲ್ರಿ। ಈ ಗ್ಯಾಸ್ನವ್ರ ಅವ್ರ ಫೋನು ಇದು ಮಾಡಾನ ಸ್ವಿಚ್ ಆಫ್ ಹೇಳತೈತ್ರಿ ಎಲ್ಲ। ಈಗ ನಾವ್ ರಾಗಿ ದೋಸಾ ಪಡ್ಡು ಎಲ್ಲಾ ಮಾಡ್ತಿದ್ವಿ, ಈಗ ಎಲ್ಲಾ ಬಂದ್ ಮಾಡಿದೇವ್ರಿ। ಅವ್ನ ಪಡ್ ಅಂತಿ ಮೊದ್ಲ ಬಂದ್ ಮಾಡಿದೇವ್ರಿ। ರಾಗಿ ದೋಸಾ ಹೆಂಗಾರ ತ್ರಾಸ್ ಮಾಡಿ ಒಲಿ ಮೇಲೆ ಕೊಡಾತೇವ್ರಿ। ಅದಂದ್ರ ನಮ್ದು ಫೇಮಸ್ ರೀ। ಕಸ್ಟಮರ್ ಎಲ್ಲಾ ಬಂದ್ ಹೊಳ್ ಹೊಂಟಾರ್ರಿ। ಎಷ್ಟ್ ಆಗ್ತೈತಿ ಅಷ್ಟ್ ಒಟ್ಟು ಒಲಿ ಮೇಲೆ ಮಧ್ಯಾಹ್ನ ತಕ ಮಾಡ್ತೇವ್ರಿ। ಸಾಯಂಕಾಲ ಪೂರ ಬಂದ ಮಾಡಿದೇವ್ರಿ ನಾವು। ಒಟ್ಟು ಒಲಿ ಮೇಲೆ ಮಾಡತ್ತೇವ್ರಿ ನಾವು। ಅಂದ್ರ ಜನ ಬಂದ್ ಹೊಳ್ಳಿ ಹೋಗ್ತೈತಲ್ರಿ, ಅವ್ರು ಹೊಳಸ್ಬಾರ್ದು ನಮ್ಗೆ ಎಷ್ಟ್ ಆಗ್ತೈತಿ ಅಷ್ಟ 3 ಗಂಟೆ ತಕ ಮಾಡತ್ತೇವ್ರಿ। ನಮಗ್ ದಿನ ಒಂದ್ ಸಣ್ಣದ ಒಂದ್ ದೊಡ್ಡದ ಹತ್ತಿತ್ರಿ। ಅಂದ್ರ ಅವು ಕಮರ್ದ ಸಿನ ರೀ, ಸಣ್ಣದೊಂದ್ ಇಳ್ಸ್ಕೊತಿದ್ವಿ, ದೊಡ್ಡದೊಂದ್ ಇಳ್ಸ್ಕೊತಿದ್ವಿ। 200 ಯಾಕೆ ಆಮೇಲೆ ಹೊಳಕ್ ನಮ್ಗ್ ಕೊಟ್ಟಿಲ್ ಬಿರಿ, ಅವ್ರ ನಮ್ ಕಡೆ ಬಂದಿಲ್ ಬಿರಿ। ಸ್ವಿಚ್ ಆಫ್ ಹೇಳತೈತ್ರಿ ಅದ। ಹಾ ಪಡ್ರಿ ರಾಗಿ ದೋಸಾ ಫೇಮಸ್ ರೀ। ಎಲ್ಲಾರಿ ಎಲ್ಲಾ ಐಟಮ್ ಫೇಮಸ್ ಅಂತಾರ ನಂಬದ್ರಿ। ರಾಗಿ ದೋಸಾ ಹಿಡಿದ್ರಿ, ವಡಾ ಹಿಡಿದ್ ಎಲ್ಲಾ ಫೇಮಸ್ ಅನ್ನ ಅಂತಾರ್ರಿ। ಅವ್ರ ಪಾಪ ಯಾವ್ದು ಇದನ್ನಂತ ಹೇಳುದಿಲ್ರಿ। ಆದ್ರೆ ಹೆಚ್ಚ ಅಂದ್ರ ರಾಗಿ ದೋಸಾ ಇದನ್ರಿ, ಪಡ್ರಿ, ಸಂಜೆ ಬಡಂಗ ಗಿರ್ಮಿಟ ಬಜ್ಜಿರಿ ಇವ್ ಅದಾವ್ರಿ। ಬರಾತಾರ್ರಿ, ನಾವ್ ಕೊಡಾನಿಲ್ರಲ್ಲ ಹೊಳ್ಳಿ ಹೊಂಟಾರ್ರಿ ಪಾಪ। ಜನ ಬರಾತಾರ, ನಾವ್ ಹೆಂಗ್ ಕೊಟ್ರು ತಗೊಳತಾರ್ರಿ ಅವ್ರ ಪಾಪ। ಆದ್ರ ನಮಗ ಅಲ್ಲಿ ಮಾಡಾಕ್ ಆಗ್ತಾ ಇಲ್ರಿ, ಕೆಟ್ಟ ಹೊಗಿ ಹಿಡಿತೈತ್ರಿ, ತಿಂದವ್ರ ಹೊಳ್ಳಿ ಹೋಗಾಕ್ ಹಿಡಿತಾರ್ರಿ। सध्या हॉटेलमध्ये पुलाव, पुरी भाजी, सांबार यासारख्या लाकडी चुलीवर सहज तयार होणाऱ्या पदार्थावरच भर दिला जात आहे। गॅस टंचाईमुळे हॉटेलच्या दैनंदिन व्यवसायावरही परिणाम झाला असून खर्चात मोठी वाढ झाली आहे। लाकूड खरेदी, अतिरिक्त मंजुरी आणि अधिक वेळ लागणे यामुळे नफा कमी होत असल्याचे हॉटेल मालकांनी सांगितले आहे। ही परिस्थिती कायम राहिल्यास हॉटेल उद्योग आणखी अडचणीत येण्याची शक्यता असून तातडीने कमर्शियल गॅस पुरवठा सुरळीत करण्याची मागणी हॉटेल व्यावसायिकांनी सरकारकडे केली आहे। ಈಗ 20 ದಿವಸ ಆತ ಒಲಿ ಮೇಲೆ ಮಾಡತ್ತವ್ರಿ। ಆದ್ರೂ ನಮ್ಮ ಹೋಟೆಲ್ಗೆ ಗಿರಾಕಿ ಕಮ್ಮಿ ಆಗೈತ್ರಿ। ಪಡ್ಡು ಫೇಮಸ್, ಪಡ್ಡು, ರಾಗಿ ದೋಸಾ, ಪ್ಲೇನ್ ದೋಸಾ, ಸೆಟ್ ದೋಸಾ ಎಲ್ಲ ಮಾಡ್ತೇವ್ರಿ। ಈಗ ಅದೆಲ್ಲ ಬಂದ್ ಮಾಡಿದೇವ್ರಿ। ಈಗ ಬರೇ ಗಿರ್ಮಿಟ್ಟು ಬಜ್ಜಿ ಎಲ್ಲ ಬಂದ್ ಮಾಡಿದೇವ್ರಿ। ಬರೇ ಪಲಾವು, ರೈಸ್ ಐಟಮ್ ಮಟನ್ ಮಾಡ್ಕೊತ ಹೊಂಟಿದೇವ್ರಿ। ಒಲಿ ಮೇಲೆ ರೀ, ಎಲ್ಲ ಒಲಿ ಮೇಲೆ ರೀ। ಗ್ಯಾಸ್ ಕೊಡಾನಿಲ್ಲ ರೀ, ಗ್ಯಾಸ್ ಒಟ್ಟ ಫೋನು ರಿಸೀವ್ ಮಾಡಾನಿಲ್ಲ ರೀ, ಸ್ವಿಚ್ ಆಫ್ ಹೇಳತ್ತಾರ। ಹಿಂಗಾಗಿ ರೇ ಇಲ್ಲ ರೀ, ಏನು ಕೇಳಿ ಇಲ್ಲ ರೀ, ಅವ್ರು ಬಂದೇ ಇಲ್ಲ ಈ ಕಡೆ ರೀ। ನಾವ್ ಎಷ್ಟೋ ಸಲ ಫೋನ್ ಮಾಡಿದ್ವು, ಯಾವ ಕಡೆ ಕೇಳಿಬಿಟ್ಟು ರೀ, ಏನು ಗೊತ್ತಾಗಿಲ್ಲ। ಎಲ್ಲ ಕಟ್ಟಿಗೆ ಮೇಲೆ ಡೈಲಿ 1 ಕ್ವಿಂಟಲ್ ಕಟ್ಟಿಗೆ ಬೇಕ್ರಿ। 1000 ರೂಪಾಯಿ ಇಲ್ಲ ಸರ್, ಎಲ್ಲ ಸೇಮ್ ರೇಟ್ ಕೊಟ್ಟಿದ್ದಾರೆ। ಕೊಡಾತೇನ್ರಿ। ನಮ್ಮ ಹೆಸರು ಮಲ್ಲೇಶ್। अशा आणखीन अपडेटसाठी फॉलो करा वॉइस ऑफ इन्स्टाग्रामला।